ಇನ್ನು 2025 ಕರ್ಕಾಟಕ ರಾಶಿ. ಖುಷಿಯಾಗಿರ್ತಕ್ಕಂತಹದ್ದು, ನೀವು ಏನಿದೆಯೋ ಅದರಲ್ಲಿ ಖುಷಿ ಪಡ್ತಕ್ಕಂಥದ್ದನ್ನು ಮೊದಲು ರೂಢಿಸ್ಕೋಬೇಕು ಕರ್ಕಾಟಕ ರಾಶಿಯವರು. ಏಕಾದಶ ಸ್ಥಾನೇಶು, 11ನೇ ಮನೆಯಲ್ಲಿ ಈಗಾಗಲೇ ನಿಮಗೆ ಗುರು ಸ್ಥಿತನಾಗಿದ್ದಾನೆ. ಭಯ ಪಡಬೇಕಾಗಿಲ್ಲ. ಬಹಳ ಪ್ರಾಮುಖ್ಯತೆಯನ್ನು ನೀವು ಪಡೆದುಕೊಳ್ಳುತ್ತೀರಿ. ಅನಂತವಾಗಿರ್ತ ಫಲಗಳನ್ನ ಕಾಣಿಸುತ್ತೆ ನಿಮ್ಮ ಮುಂದೆ. ಯಾಕೋ ನಿಮಗೆ ಎಟಕ್ತಾ ಇಲ್ಲ. ಯಾಕಂದರೆ ಜನ್ಮ ಜಾತಕದಲ್ಲಿ ಗುರು ನಿಮಗೆ ಎಲ್ಲಿದ್ದನೋ ಗೊತ್ತಿಲ್ಲ. ಆ ಜನ್ಮ ಕುಂಡಲಿಯಲ್ಲಿ, ಆ ರಾಶಿ ಕುಂಡಲಿ ಆ್ಯಂಡ್ ಭಾವ ಕುಂಡಲಿನಲ್ಲಿ ಗ್ರಹಗಳು ಯಾವ ರೀತಿ ಸ್ಥಿತವಾಗಿರ್ತಾವೋ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಸರ್ಕಾರ ಇದೆ ಅಂತಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ಯಾರು ಅಂತಂದರೆ ಅಟ್ ಪ್ರೆಸೆಂಟ್ ದಶಾಭುಕ್ತಿ ಇರುತ್ತೆ. ಆ ದಶಾಭುಕ್ತಿ ಆ್ಯಂಡ್ ಅಂತರ್ಭುಕ್ತಿ ಅಂತ ತೆಗೆದು ನೋಡಿದಾಗ ಅಲ್ಲಿ ಸ್ವಲ್ಪ ನೀವು ಇಣಿಕೆ ನೋಡಿದಾಗ ಅದಕ್ಕೆ ಸಂಬಂಧಪಟ್ಟ ರೆಮಿಡಿಯನ್ನು ಮಾಡಿಕೊಳ್ತೀನಿ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಮೇ ನಂತರ ಗುರುಬಲ ಇರೋದಿಲ್ಲ. ವ್ಯಯಸ್ಥಾನಕ್ಕೆ ಬಂದುಬಿಡತಕ್ಕಂತಹದ್ದು. ಯಾವಾಗ 2025 ಮೇಯಿಂದ 2026 ಪ್ಲಸ್ 27 ಕೂಡ ಇರೋದಿಲ್ಲ. 2 ವರ್ಷಗಳ ಕಾಲ ಗುರುಬಲ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಇರೋದಿಲ್ಲ. ಆದರೆ ಮೊದಲೇ ನೀವು ಎಚ್ಚೆತ್ತುಕೊಂಡು ಈ ವರ್ಷ ಏನು ಬೇಕು ಎಲ್ಲ ಕೂಡ ಈ ಒಂದು 10 ಎಕರೆಗೆ ಅಥವಾ 1 ಎಕರೆಗೆ ನಾವು ಏನು ಹುರುಳಿನೋ ಅಥವಾ ರಾಗಿನೋ ಭತ್ತನ ಹಾಕಿದರೆ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀವಲ್ಲ, ಗೊತ್ತಿಲ್ವಲ್ಲ ನಾಳೆ ವರ್ಷ ಮಳೆ ಹೇಗೆ ಬರುತ್ತೇನೋ. ಮಳೆ ಬಂದಾಗ ಚೆನ್ನಾಗಿ ಫಸಲು ಬೆಳ್ಕೊಂಡ್ಬಿಟ್ಟಿದ್ರೆ ನಾವು ಧಾನ್ಯಗಳು ಮನೆಗೆ ಬಂದಿದ್ದರೆ ಸೇಫ್ ಆಗ್ಬೋದಲ್ಲ. ಹಾಗೆ ಸೇಫ್ ಝೋನ್ ನೀವು ಇದ್ದೀರಿ. ಈಗ 11ನೇ ಮನೆಯಲ್ಲಿ ಗುರು ಇರೋದರಿಂದ ಅದ್ಭುತವಾಗಿರ್ತಕ್ಕಂಥದ್ದು. ಇನ್ನೂ ಭಾಗ್ಯಕ್ಕೆ ನಿಮಗೆ ಬರ್ತಕ್ಕಂತಹದ್ದು ಬಹಳ ಪ್ರಮುಖವಾಗಿ ಭಾಗ್ಯದಲ್ಲಿ ಶನೈಶ್ಚರ ಇದ್ದಾನೆ. ಭಯಪಡಬೇಕಾಗಿಲ್ಲ ಕರ್ಕಾಟಕ ರಾಶಿ. ಆದರೆ ನಿಮಗೆ ಈ ರಾಶಿಯವರಿಗೆ ಶತ್ರು ಹಾಕ್ತಾನೆ. ಆದಷ್ಟು ನಾವು ಭಾವನೆ ಏನಂತಂದರೆ ನಗುಮೊಗದಿಂದ ಇದ್ದಾಗ ಶತ್ರುಗಳನ್ನು ನೋಡಿದ್ರೂ ಕೂಡ ನಗುಮೊಗವೇ ಕಾಣಬೇಕು. ಈ ರೀತಿ ಇರ್ತಕ್ಕಂತಹದ್ದು. ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ದಾನ ಮಾಡ್ತಕ್ಕಂಥದ್ದನ್ನು ಕರ್ಕಾಟಕ ರಾಶಿಯವರು ಮರೆಯಬೇಡಿ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಎಲ್ಲಾದರೂ ಕೂಡ ಈ ಒಂದು ಸಮಾಜಮುಖಿ ಕೆಲಸಗಳಂತ ಮಾಡಲಿಕ್ಕೆ ಹೊರಟಾಗ, ಒಂದು ಎಕ್ಸಾಂಪಲ್ ಸ್ಕೂಲು, ಕಾಲೇಜು ಆ್ಯಂಡ್ ಟೆಂಪಲ್ಸ್ ಅದರ ಕಡೆ ಎಲ್ಲಾದರೂ ಕೂಡ ಈ ವೃಕ್ಷಗಳು ಗಿಡಗಳೇನಾದ್ರು ಇತ್ತು ಅಂತಂದರೆ ಅವು ಕೆಲವೊಂದು ಗಿಡಗಳನ್ನು ನೀವು ಕೊಡೋದು ಅಥವಾ ಆ ಗಿಡಗಳಿಗೆ ನೀರು ಉಣಿಸುವಂಥದ್ದು. 1-2 ತೆಂಗಿನ ಗಿಡವನ್ನು ಯಾವುದಾದ್ರೂ ದೇವಾಲಯದಲ್ಲಿ ನೆಟ್ಟು ಬಿಟ್ಟು ಬಹುಶಃ ಅದಕ್ಕೆ ಒಂದು ಪಾತಿ ಮಾಡಿ ಅದಕ್ಕೊಂದು ಪಟಾಲಮ್ಮನ ನಿರ್ಮಾಣ ಮಾಡಿ ಅದಕ್ಕೆ ನೀರು ಉಣಿಸ್ತಾ ಬರೋದೇ ಆದರೆ ಗೊತ್ತಿಲ್ಲ ಆ ಮರ ಹೇಗೆ ಬೆಳೀತಾ ಇರುತ್ತೋ ನೀವಾಗ ಡೆವಲಪ್ಮೆಂಟ್ ಆಗ್ತಿರ್ತೀರಿ. ಬರೆದಿಟ್ಕೊಳ್ಳಿ. ಹಾಗೆ ನಿಮಗೊಂದು ಇಂಡಸ್ಟ್ರಿ ಮಾಡುವಂಥ ಕನಸಾಗಿರಬಹುದು ಅಥವಾ ಸ್ಕೂಲ್ ಕಾಲೇಜಲ್ಲಿ ಪಾಠ ಮಾಡ್ತಕ್ಕಂಥದ್ದಾಗಿರ್ಬೋದು. ಜಾಬ್ ಜೊತೆಗೆ ನೀವೇನಾದರೂ ಒಂದು ಬೇರೆ ಬಿಸ್ನೆಸ್ ಮಾಡಬೇಕು ಅಂತ ಏನೋ ಕನಸು ಕಟ್ಟಿಕೊಂಡಿದ್ದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹೇಗೆ ಅಂತಂದರೆ ತುಂಬ ನಿತ್ರಾಣರಾಗಿದ್ದ ನೀವು ಈಗ ಒಂದು ಸ್ಟ್ಯಾಂಡ್ ಬಂದಿರ್ತೀರಿ. ಒಂದು ಅದೃಷ್ಟವಶಾತ್ ಇನ್ನು ಇದರಿಂದ ನಾನು ಏನಾದರೂ ಮಾಡಿ ಇನ್ಕಮ್ ಸೋರ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನಲ್ಲಿ ಹೊರಟಿರ್ತೀರಿ. 10 ಬಾರಿ ಯೋಚನೆ ಮಾಡಿ ನಿಮಗಾಗ್ತಕ್ಕಂತಹ ಬಿಸ್ನೆಸ್ಸನ್ನೇ ಪ್ಲ್ಯಾನ್ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಬನ್ನಿ. ದಶಮದಲ್ಲಿ ಯಾರಿದ್ದಾರೆ ಅದನ್ನು ಗಮನಿಸ್ಕೊಂಡು ನೀವು ಬಿಸ್ನೆಸ್ ಮಾಡ್ತಕ್ಕಂಥದ್ದನ್ನು ಮಾಡಿ. ಇನ್ನು ಏನಾದರೂ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕರ್ಕಾಟಕ ರಾಶಿಯವರು ಈ ನೀರಸಾಧಿಪತಿಗೆ ಸಂಬಂಧಪಡತಕ್ಕಂಥದ್ದು ಪೆಟ್ರೋಲ್ ಆಗಿರಬಹುದು ಅಥವಾ ಹಾಲಾಗಿರಬಹುದು, ನೀರಾಗಿರಬಹುದು, ಈ ತರಹದ ಬಿಸ್ನೆಸ್ಸನ್ನು ಮಾಡ್ತಕ್ಕಂತಹದ್ದನ್ನು ಕೂಡ ಅದ್ಭುತವಾಗಿರತಕ್ಕಂತಹದ್ದು ಇರುತ್ತೆ. ಏನು ಕೂಡ ಅಭ್ಯಂತರವಿಲ್ಲ. ಇನ್ನು ನಿಮಗೆ ಸಂಬಂಧಪಟ್ಟ ದಶಮಾದಿಗೆ ಸಂಬಂಧಪಟ್ಟ ರಿಯಲ್ ಎಸ್ಟೇಟಲ್ಲೂ ಕೂಡ ಈ ರಾಶಿಯವರು ಅತ್ಯಂತ ಅಭಿವೃದ್ಧಿಯ ಫಲವನ್ನು ಕಾಣಬಹುದು. ಇನ್ನು ಕಾಂಬಿನೇಷನ್ ಅಂತ ಚೆಕ್ ಮಾಡ್ಕೊಂಡು ಹೊರಟ್ರೆ ನೀವೇನು ಅಂತಂದರೆ ಚಂದ್ರನ ಅಷ್ಟೋತ್ತರವನ್ನು ವಿಶೇಷವಾಗಿ ಪಠಿಸಲೇಬೇಕು. ನಿಮಗೆ ಬ್ರೇಕ್ಫಾಸ್ಟ್ ಲೇಟ್ ಆದರೂ ಪರವಾಗಿಲ್ಲ, ಆದರೆ ನೀವು ಚಂದ್ರನ ಅಷ್ಟೋತ್ತರವನ್ನು, ಕುಜನ ಅಥವಾ ಅಂಗಾರಕ ಮಂಗಳನ ಅಷ್ಟೋತ್ತರವನ್ನು, ಗುರುವಿನ ಅಷ್ಟೋತ್ತರವನ್ನು ಪಠಿಸ್ತಾ ಬನ್ನಿ. ಅತ್ಯಂತ ಎತ್ತರದ ಕನಸು ನನಸಾಗ್ತವೆ. ಶುಭಂ ಭೂಯಾತ್. ಒಳಿತಾಗಲಿ.